ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಹಂಪಿ ಹತ್ರ ಬಂದಿದ್ವಿ. ಹಂಪಿ ಫುಲ್ಲು ನೋಡೋಕ್ಕಾಗ್ತಿಲ್ಲ, ಏನೋ ನಾನು ಸ್ವಲ್ಪ ನೋಡಿಬಿಟ್ಟು ಹೇಳ್ತಾ ಇದ್ದೀನಿ. ಇದರ ಹಿಸ್ಟ್ರಿನೂ ಅಷ್ಟು ಜಾಸ್ತಿ ಗೊತ್ತಿಲ್ಲ ನನಗೆ, ಆದ್ರೂ ಇದನ್ನು ನಿಮಗೆ ಹೇಳ್ತೀನಿ. ನನಗೆ ಗೊತ್ತಿರೋ ಮಟ್ಟಿಗೆ ನಿಮಗೆ ನಾನು ಹೇಳ್ತೀನಿ. ವಿಜಯನಗರ ಸಾಮ್ರಾಜ್ಯ ಒಂದು ದೊಡ್ಡದಾದ ಸಾಮ್ರಾಜ್ಯ. ಶ್ರೀಲಂಕಾದಿಂದ ಕಲಬುರಗಿವರೆಗೆ ಇರುವ ಸಾಮ್ರಾಜ್ಯ ಇದು. ಈ ಸಾಮ್ರಾಜ್ಯದಲ್ಲಿ ದೇಶದಲ್ಲಿ ಬರುವ ವರಮಾನದಿಂದ ಅರ್ಧದಷ್ಟು 50% ಸೈನ್ಯಕ್ಕೆ ಖರ್ಚು ಮಾಡಿದರಂತೆ. ಈ ಸಾಮ್ರಾಜ್ಯದ ದೊಡ್ಡದಾದ ಸೈನ್ಯ ಇತ್ತು. ಇದರಲ್ಲಿ ಶ್ರೀಕೃಷ್ಣ ದೇವರಾಯರಿಗೆ 3 ಪಟ್ಟದ ರಾಣಿ ಇದ್ದರಂತೆ. ಅವರಿಗೆ ತುಂಬ ಒಡವೆಗಳು ಹಾಕಿದ್ದಾರೆ. ಆ ಒಡವೆಗಳೇನ ಅವರ ಎತ್ಕೊಂಡು ಹೋಗೋಕ್ಕಾಗಲ್ಲ. ಅವರಿಗೆ 400 ಒಂದೊಂದು ರಾಣಿಗೂ 400 ಮಂಗಲಮುಖಿಯರು ಅವರಿಗೆ ಬಂದೋಬಸ್ತ್ ಹಾಕಿದ್ದರಂತೆ. ಹೈ ಲೆವೆಲ್ ಸೆಕ್ಯೂರಿಟಿ ಅಂತೆ. ಇಲ್ಲಿ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಆ ಕಾಲದಲ್ಲಿ ಈ ಮನೆ, ಚಿಕ್ಕ ಮನೆ ಗುಡಿಸಲುಗಳು ಇತ್ತು. ಇವಾಗ ಆ ಕಾಲದಲ್ಲಿ 1 ಲಕ್ಷ ಮಾಡಿ ಮನೆ ಇತ್ತಂತೆ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ. ಈ ವಿಜಯನಗರ ಸಾಮ್ರಾಜ್ಯದಕ್ಕೆ ಫಸ್ಟು ಆನೆಗೊಂದಿ ತಲೆನಗರ ಕ್ಯಾಪಿಟಲ್ ಸಿಟಿಯಾಗಿ ಇತ್ತು. ಈಗ ಆಮೇಲೆ ವಿಜಯನಗರ ಕ್ಯಾಪಿಟಲ್ ಸಿಟಿಯಾಗಿ ಪರಿವರ್ತನೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಈ ವಿಜಯನಗರ ಸಾಮ್ರಾಜ್ಯದಲ್ಲಿ 1509ರಿಂದ 1529ವರೆಗೆ ಶ್ರೀಕೃಷ್ಣ ದೇವರಾಯರವರು ಈ ದೇವಸ್ಥಾನ ಆಳ್ವಿಕೆ ಮಾಡಿದರಂತೆ. ಅವರು ಇರುವ ಕಾಲದಲ್ಲಿ ತುಂಬ ಸುಂದರವಾದ ರಾಜ್ಯ ಅಂತೆ. ಅವರು ಇರುವಾಗ ಕೃಷಿ ಮತ್ತು ಡ್ಯಾನ್ಸು, ಇದು ಸಾಧನೆಯೆಲ್ಲ ತುಂಬ ಚೆನ್ನಾಗಿತ್ತು. ಜನರು ತುಂಬ ಸಂತೋಷವಾಗಿ ಇದ್ದರು ಅಂತ ಹೇಳ್ತಾಯಿದ್ರು. ಅಷ್ಟು ದೊಡ್ಡ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣ ದೇವರಾಯರವರು ಇರುವ 20 ವರ್ಷನೇ ತುಂಬ ಜನರು ಸಂತೋಷವಾಗಿ ಇರುವ ಕಾಲವಂತೆ. ನಮ್ಮ ಆಂಧ್ರದಲ್ಲಿ ಶ್ರೀಕಾಳಹಸ್ತಿ ದೇವಸ್ಥಾನದ ರಾಜಗೋಪುರವನ್ನು ಕಟ್ಟಿದವರು ಶ್ರೀಕೃಷ್ಣ ದೇವರಾಯರು. ಮತ್ತು ತಿರುಪತಿಯಲ್ಲಿಯೂ ಶ್ರೀಕೃಷ್ಣ ದೇವರಾಯರವರ ಕೈಂಕರ್ಯ ಇದೆ. ಅವರು ತುಂಬ ದೊಡ್ಡದಾದ ಲೆವೆಲಲ್ಲಿ ತಿರುಪತಿ ದೇವಸ್ಥಾನದನ್ನು ಕಟ್ಟಿದ್ದಾರೆ ಅಂತ ಚರಿತ್ರೆ ಇದೆ. ಹಂಪಿಯಲ್ಲಿ ಸೋಮೇಶ್ವರ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಮುಂದೆ ಅಂಗಡಿ ಮುಂಗಟ್ಟುಗಳೆಲ್ಲ ಇತ್ತು ಅಂತ. ಆ ಕಾಲದಲ್ಲಿ ಏನು ಬೇಕಾದ್ರೂ ಈ ಸಂತೆ ಥರ ಅವರ ಅಂಗಡಿಗಳೆಲ್ಲ ಇದೆ ನೋಡಿ. ಈ ಊರಲ್ಲಿ ಈ ಬ್ಲ್ಯಾಕ್ ಕೋತಿಗಳು ಜಾಸ್ತಿ ಇದೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಆರ್ಡಿನರಿ ಕೋತಿಕನ ಇದು ಸ್ವಲ್ಪ ಎತ್ತರವಾಗಿ ದಪ್ಪವಾಗಿದೆ. ಇದು ಒಂಥರ ವಿಚಿತ್ರ ಕೋತಿಗಳು. ಗೌರ್ಮೆಂಟ್ ಇದನ್ನು ಸ್ವಲ್ಪ ರೆಡಿ ಮಾಡಿದರೆ ಚೆನ್ನಾಗಿತ್ತು. ಆ ಕಾಲದಲ್ಲಿ ಹೆಂಗಿದೆಯೋ ಹಂಗೆ ಇದೆ ಈ ಕಾಲದಲ್ಲೂ. ಆ ಕಾಲದಲ್ಲಿಂದ ಸ್ವಲ್ಪ ಹಾಳು ಬಿದ್ದೋಗಿದೆ ಹಂಪಿ ನೋಡಿ. ಆ ಕಾಲದಲ್ಲಿ ಇದ್ದಿದ್ದಾರೆ ಗೊತ್ತಿಲ್ಲ. ದೊಡ್ಡ ದೊಡ್ಡ ಮನೆಗಳು, ದೊಡ್ಡ ದೊಡ್ಡ ಸಾಮ್ರಾಜ್ಯ ಇದು. ಬಂದೋಬಸ್ತಿಗಿಂತ ಆ ಕಾಲದಲ್ಲಿ ಬಂದೂಕು ಇಕ್ಕೊಂಡು ಜಗಳ ಮಾಡಿದ್ರಂತೆ. ನಾವು ಇಂಗ್ಲೀಷ್ ಅವ್ರ ಕಾಲದ ಮೇಲೆ ಬಂದೂಕು ಬಂದಿತ್ತು ಅಂತ ಹೇಳ್ತಾ ಇದ್ದಾರೆ. ಈ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಬಂದೂಕಲ್ಲು ಬಂತು ಅಂತ ಹೇಳ್ತಾ ಇದ್ದಾರೆ.
ಈಗ ಶ್ರೀಕೃಷ್ಣ ದೇವರಾಯರವರ ವಂಶದವರು ಇವಾಗಲೂ ಜನರಿಗೆ ಒಳ್ಳೆಯದು ಮಾಡ್ತಾ ಇದ್ದಾರೆ ಅಂತ ಆ ಊರಲ್ಲಿ ಹೇಳ್ತಾರೆ. ನೋಡಿ ಮುಚ್ಚಿ ಕೋತಿಗಳು ಒಂಥರ ಕಪ್ಪು ಮೂತಿ ಇಕ್ಕೊಂಡು ದೊಡ್ಡದಾಗಿದೆ ಇಲ್ಲಿ ಈ ಊರಲ್ಲಿ. ಈ ಶ್ರೀಕೃಷ್ಣ ದೇವರಾಯರವರ ವಿಜಯನಗರ ಸಾಮ್ರಾಜ್ಯವನ್ನು ನೋಡೋಕ್ಕೆ ಒಂದು ದಿನ ಸಾಕಾಗಲ್ಲ ಅಂತ. ನಾವು ಸಾಯಂಕಾಲ ಆಗಿಬಿಡ್ತು ಹೋಗೋಕ್ಕೆ. ಒಂದು 2 ಅವರ್ ಅಲ್ಲಿ ಇದ್ಬಿಟ್ಟು ಬಂದ್ವಿ. ನಾನು ನೋಡಿದಿಷ್ಟೇ. ನಾನು ಎಷ್ಟು ನೋಡಬೇಕು, ಬೆಳಗ್ಗೆ ಹೋಗಿದ್ದರೆ ಒಂದು ಸಾಯಂಕಾಲವರೆಗೆ ಮೀಡಿಯಮ್ ಆದರೆ ಒಂದು ದಿನ ಸಾಕಾಗಿರಲ್ಲ ಅಂತ ಇದು ನೋಡೋಕ್ಕೆ. ನಾವು ಅಷ್ಟು ಜಾಸ್ತಿ ನೋಡೇ ಇಲ್ಲ. ಟೈಮ್ ಆಗೋಯ್ತು. ಅಲ್ಲಿಂದ ಬಂದುಬಿಟ್ಟಿದ್ದೀವಿ ನಾವು. ಒಂದು ದಿನ ಪೂರ್ತಿ ಬೇಕಂತ ಇದನ್ನು ನೋಡೋಕ್ಕೆ. ಒಂದು ದಿನ ಅಲ್ಲ, 3 ದಿನ ಬೇಕಂತೆ. ಇನ್ನೊಂದು ಸಲ ಹೋಗುವಾಗ ಈ ದೇವಸ್ಥಾನ ಮತ್ತು ಇದರೊಳಗೆ 50 ರೂಪಾಯಲ್ಲಿ ಇದೆಯಲ್ಲ ಗೋಪುರ, ಅದು ಇದೆ ಅಂತೆ. ಅದು ನಾನೇನೋ ಹೋಗೋಕ್ಕಾಗ್ತಾ ಇಲ್ಲ, ಅವರು ಬೇಗ ಬಂದುಬಿಟ್ರು. ಒಳಗೆ 50 ರೂಪಾಯಲ್ಲಿ ಇದೆಯಲ್ಲ ರಥ, ಅದು ಇದೆ ಅಂತೆ. ಅದನ್ನು ನೋಡೋಕ್ಕೆ ನನಗೆ ಟೈಮ್ ಇರಲಿಲ್ಲ. ತುಂಬ ಸುಂದರವಾದ ಸೋಮೇಶ್ವರ ದೇವಸ್ಥಾನ. ಇದು ಬೆಳಗ್ಗೆಯಿಂದ ಸಾಯಂಕಾಲ 8ವರೆಗೆ ಇರುತ್ತಂತೆ. ಆಮೇಲೆ ಮುಚ್ಚಿಬಿಡ್ತಾರಂತೆ ದೇವಸ್ಥಾನವನ್ನು. ಎಷ್ಟು ದೊಡ್ಡದಾದ ದೇವಸ್ಥಾನ. ಇದನ್ನು ಸ್ವಲ್ಪ ಪುನರುದ್ಧಾರ ಮಾಡಿ ಗೌರ್ಮೆಂಟ್ ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ. ಇಲ್ಲಿ ತುಂಬ ಗೋಪುರಗಳು ಶಿಥಿಲವಾಗಿದೆ. ನೋಡೋ ಸ್ಥಿತಿಯಲ್ಲಿ ಇಲ್ಲ. ಇಲ್ಲಿ ಬರೋಕ್ಕೆ ಟಿಕೆಟ್ 25 ರೂಪಾಯಿ ಏನೋ ಇಸ್ಕೊಳ್ತಾರೆ. ಇನ್ನು ಜಾಸ್ತಿ ಈ ದೇವಸ್ಥಾನವೆಲ್ಲ ಪುನರುದ್ಧಾರ ಮಾಡಿದರೆ ಚೆನ್ನಾಗಿರುತ್ತೆ. ಸೋಮೇಶ್ವರ ದೇವಸ್ಥಾನ 9 ಅಂತಸ್ತು ಇರುವ ರಾಜಗೋಪುರ. ನೋಡೋಕ್ಕೆ ಅಷ್ಟೇ ಸುಂದರವಾದ ದೇವಸ್ಥಾನ ಇದು. ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಇರುವ ಈ ಬಿಲ್ಡಿಂಗ್ ಎಲ್ಲ ನೋಡೋಕ್ಕೆ ಅಷ್ಟೇ ಸುಂದರವಾಗಿರುತ್ತೆ. ಸೋಮೇಶ್ವರ ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯ. ಈ ದೇವಸ್ಥಾನ ಬಿಲ್ಡಿಂಗ್, ಈ ಕೋಟೆ ಎಲ್ಲ ಒಟ್ಟು 4500 ಎಕರೆ ಜಮೀನಲ್ಲಿ ಕಟ್ಟಿದ್ದಾರಂತೆ. ಅಷ್ಟು ದೂರ ನೋಡಬೇಕಂದ್ರೆ ನಮ್ಗೆ ಟೈಮ್ ಸಾಕಾಗಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.